ಕಾರ್ಯಕ್ರಮಕ್ಕೆ ಉತ್ತಮ ಸ್ಪಂದನೆ, ಮಾನವ ಹಕ್ಕುಗಳ ಜಾಗೃತಿ ಕಾರ್ಯಕ್ರಮ ಯಶಸ್ವಿ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಧಾರವಾಡ ಇವರ ಸಹಯೋಗದಲ್ಲಿ ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ನವದೆಹಲಿ ಇವರಿಂದ ಆಯೋಜನೆ ಮಾಡಲಾದ ಕಾನೂನು ಅರಿವು ಕಾರ್ಯಕ್ರಮ ಸೋಮವಾರ ಸಂಜೆ ಹುಬ್ಬಳ್ಳಿಯ ಸರ್ಕ್ಯೂಟ್ ಹೌಸ್ನಲ್ಲಿ ಯಶಸ್ವಿಯಾಗಿ ಜರುಗಿದೆ. ಕಾರ್ಯಕ್ರಮವನ್ನು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರು ಆದ ಶ್ರೀ ಪಿಎಫ್ ದೊಡ್ಡಮನಿ ಅವರು ಉದ್ಘಾಟಿಸಿದರು. ಅವರು ಮಾತನಾಡಿ, ಸಾಮಾನ್ಯ ಜನರಿಗೆ ಕಾನೂನು ಅರಿವು ಅಗತ್ಯವಾಗಿದ್ದು ಸಮಾಜದಲ್ಲಿ ನ್ಯಾಯ ಹಾಗೂ ಸಮಾನತೆ ಸ್ಥಾಪನೆಗೆ ಇಂತಹ ಕಾರ್ಯಕ್ರಮಗಳು ಬಹಳ ಮುಖ್ಯ ಎಂದಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾ ಮೋಹನ ರಾವ್ ನಲ್ವಡೆ ಅವರ ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನೆಗೆ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಕುರಿತು ತಿಳಿಸಿದರು. ಕರ್ನಾಟಕ ಲೋಕಾಯುಕ್ತದ ಪೊಲೀಸ್ ಅಧೀಕ್ಷಕರು ಆದ ಶ್ರೀ ಎಸ್.ಟಿ. ಸಿದ್ದಲಿಂಗಪ್ಪ ಅವರು ಭ್ರಷ್ಟಾಚಾರದ ವಿರುದ್ಧ ಕಠಿಣ ಕ್ರಮಗಳ ಅಗತ್ಯವನ್ನು ಒತ್ತಿ ಹೇಳಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಡಾ ಕೆ.ಎಸ್. ಸಮೀರ್ ಕುಮಾರ್ ಅವರು ಕಾನೂನು ಸೇವೆಗಳ ಪ್ರಯೋಜನಗಳನ್ನು ಜನರಿಗೆ ತಲುಪಿಸುವಲ್ಲಿ ಸಂಘಟನೆಗಳ ಪಾತ್ರ ಮಹತ್ವದಾಗಿದೆ ಎಂದಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಶ್ರೀ ವಿನೋದ್ ಎಸ್. ಪವಾರ, ಶ್ರೀಮತಿ ಶೋಭಾ ಹಬೀಬಾ, ಎಂಎಲ್ ಲಾಡಖಾನ್ ಹಾಗೂ ಶ್ರೀ ಗುರು ಎಸ್. ಹುದ್ದಾರ ಸೇರಿ ಹಲವು ಹಿರಿಯ ವಕೀಲರು ಭಾಗವಹಿಸಿ ಕಾನೂನು ಜಾಗೃತಿ ಕುರಿತಂತೆ ಉಪಯುಕ್ತ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಜ್ಯ, ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಪದಾಧಿಕಾರಿಗಳು, ವಕೀಲರು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯ ಧಾರವಾಡ ಜಿಲ್ಲಾ ಹಾಗೂ ಹುಬ್ಬಳ್ಳಿ ಘಟಕದ ವತಿಯಿಂದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜನೆ ಮಾಡಲಾಗಿದೆ. ಯಾವುದೋ ಸ್ಕೂಲ್ ಇರುತ್ತೆ ಅಥವಾ ಒಂದು 50 ಜನ ಸೇರಿ ನಮ್ಗೊಂದು ಅವೇರ್ನೆಸ್ ಆಗಬೇಕು ಕಸಿ ನೀವು ಅಂತ ಹೇಳಿದಾಗ ನಮ್ಮಲ್ಲಿ ಇವರು ಬರ್ತಾರೆ, ಫ್ರೀ ಜಾಬ್ ಬರ್ತಾರೆ, ಪ್ಯಾನ್ ಅಡ್ವೊಕೇಟ್ಸ್ ಅಂತ ಯಾರೋ ಒಬ್ರು ಬಂದು ನಮಗೆ ಇಂಟಿಮೇಷನ್ ಮಾಡಿ ನಾನೇ ಬರ್ತೇನೆ, ನಾ ಬರೋಕ್ಕಾಗಿಲ್ಲಪ್ಪ ಅಂದ್ರೆ ನಮ್ಮ ಗದಿಗೆ ಯಾರಾದರೂ ಅಡ್ವೊಕೇಟ್ಸ್ ಬರ್ತಾರೆ. ಇಲ್ಲ ನಮ್ದು ಒಂದು ಕನ್ನಡ ಅಡ್ವೊಕೇಟ್ ಟೀಮ್ ಅಂತ 21 ಮಂದಿ ಕನ್ನಡ ಅಡ್ವೊಕೇಟ್ ಡಿಫೆನ್ಸ್ ಕೌನ್ಸಿಲ್ ಅಂತ ನಮಗೆ ನಾನು ಮತ್ತು ಇನ್ನು 5 ಜನ ಇರ್ತೇವೆ. ಅಥವಾ PLP ಅಂತ ಇರ್ತಾರೆ, ಅವ್ರನ್ನಾದ್ರೂ ನಾನು ನಿಮಗೆ ಕಳಿಸ್ತೇನೆ. ಅಂದ್ರೆ ನಾನು ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ ಯಾರ್ಯಾರ ಒಬ್ರು 100% ನಾನು ಅರೇಂಜ್ ಮಾಡ್ತೇನೆ. ನಾನು ಸ್ವತಃ ಬರ್ತೇನೆ, ಇಲ್ಲ ಬೇರೆ ಯಾರಾದರೂ ಕಳಿಸ್ತೇನೆ. ನಾನು ವರ್ಷ ಒಂದು 25-30 ಕನಿಷ್ಠ 30-40 ಪ್ರೋಗ್ರಾಮ್ ನಾನು ಮಾಡ್ತೇನೆ. ನಿಮ್ಗೆ ಹೇಳಬೇಕಂತಂದ್ರೆ ಯಾರಾದ್ರೂ ಇನ್ವೈಟ್ ಮಾಡ್ತಾರೆ, ನಾನು ಹೋಗ್ತೇನೆ. ಹಳ್ಳಿಗೆ ಸಹಿತ ಹೋಗಿ NSS ಪ್ರೋಗ್ರಾಮು ಕೆಲವೊಂದಿಷ್ಟು ಸಂಘ ಸಂಸ್ಥೆಗಳಿಗೆ ಗ್ರಾಮಗಳಿಗೆ ಹೋಗಿರ್ತೇವೆ. ನಾವು ನೀವೇನು ಹೆಸಿಟೇಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ದು 4 ಅವರ್ಸ್ ಏನು ಡ್ಯೂಟಿ ಇರ್ತದಲ್ಲ 10ರಿಂದ 5 ಸಂಡೇ ಶನಿವಾರ ಸಹಿತ ಬರ್ತಾನೆ. ನಾನು ಸಾಟರ್ಡೇ ರಜಾ ಇದ್ದ ಮತ್ತು ಸಂಡೇ ಸಹಿತ ಬರ್ತಾನೆ. ಹಬ್ಬ ಹುಣ್ಣಿಮೆಗಳು ಕರೀರಿ ನಾನು ಬರ್ತಾನೆ. ಬಲಭಾಗದಲ್ಲಿ ಇರೋದು ನುರಿತ ಪಳಗಿದವರು, ಅವ್ರ ಎಕ್ಸ್ಪ್ರೆಷನ್ಸ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸರ್. ಇಲ್ಲಿ ಪಾಪ ಪ್ರಥಮ ಬಾರಿಗೆ ಈ ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸೊ ಹಾಗಾಗಿ ಸಾಕಷ್ಟು ಗೊಂದಲಗಳಿದೆ ಸರ್. ಅವ್ರು ಬಂದಿರೋದು ನಾವು ಪೂರ್ವಭಾವಿ ಸಭೆಯಲ್ಲಿ ಅವ್ರು ನಾವು ಫಸ್ಟ್ ಒಗ್ಗೂಡಿಸಿ. My personal opinion, this is very true and pretty much staged and backed by government organization, and as far as I am concerned, this is one of the prestigious and well-known organization led by Mr. Mona Nalwade sir, and many social things such as and many such people are advocates. My only personal opinion is we should be aware of such. ನೀವು ಬರ್ತೀವಿ ಆ ಸಂಜೆ ಸರ್ ನಾವು ವಾಟ್ಸಪ್ ಕೆಲವೊಂದಿಷ್ಟು ಹಾಕಿರ್ತೇನೆ. ಮೇಡಮ್ ಸಹಿತ ಉದಾರ್ ಸರ್ ಮತ್ತು ಲಾಲ್ಕನ್ ಸರ್ ನಾವೆಲ್ಲ ದಿನನಿತ್ಯ ನಾವು ಕೋರ್ಟ್ ಒಳಗೆ ಭೇಟಿ ಆಗ್ತಿರ್ತೇವೆ. ಏನು ಆಂಟಿ ಕರಪ್ಷನ್, ಹ್ಯೂಮನ್ ರೈಟ್ಸ್ ಬಂದಾಗ ನಿಮ್ಗೆ ಎಷ್ಟು ಆಗತ್ತೆ ಸಾಧ್ಯ ಅಷ್ಟು ಅಡ್ವೊಕೇಟ್ ನಮ್ಗೆ ಕೋರ್ಟಿಂದ ಏನು ಪರಿಧಿ ಇರ್ತದಲ್ಲ ಅದನ್ನು ನಿಮಗೆ 100% ಮೋಹನ್ ಸಾಹೇಬ್ರೆ ಮತ್ತು ಮೋಹನ್ ಸಾಹೇಬರು ಮತ್ತು ಸಮೀರ್ ಸರ್ ಅದಾರು, ಇವೆಲ್ಲ ಟೀಮ್ ಏನಂತಿರಲ್ಲ ಈ ಒಂಥರ ಬರ್ಬರಿ ಸಿಸ್ಟಮ್ ಆದಂಗೆ ಆಗ್ಬಿಟ್ಟು ಒಂದ್ಸಲ ಒಂದ್ ಕಡೆ ಕೂಡ ಕಷ್ಟ ಅದ. ಆಮೇಲೆ ಕೂಡಿದ ಮೇಲೆ ಎಲ್ಲರ ಮಕ್ಕ ನೋಡಿದ್ರೆ ನಾವು ಮಕ್ಕಳಿಗೆ ಏನಕತ್ತಿ ನೀವು ನಾವು ನಿಮ್ಮನ್ನ ಸ್ಕ್ಯಾನ್ ಮಾಡಿರ್ತೇವೆ. ಇವಾಗ ಪರಿಚಯ ಇರಲ್ಲ, ಒಬ್ರಿಗೊಬ್ರು ಮಾತಾಡಿರಲ್ಲ, ಅವಾಗ ಸ್ಕ್ಯಾನ್ ಏನಕತ್ತಿ ಸರ್ ಎಲ್ಲರೂ ಕೊಡಿದ್ರೆ ಹಿಂಗೆ ಅಂತರ್ತೇವೆ. ಕೈ ಬಂದಿರೋತಿಗೆ ಅವ್ರು ಹಿಂಗೆ ಅಂತಾರೆ, ಎಲ್ಲೇ ಹಿಂಗಾರ ಅಂತ ಕಡೆಗೆ ಯಾರು ಮಾತಾಡ್ತಾರೆ, ಇವ್ರು ಮಾತಾಡ್ತಾರೆ, ಗ್ಯಾರಂಟಿ ಅವರು ಮಾತಾಡ್ತಾರೆ. 2 ಮಂದಿ 20 ಮಂದಿ 22 ಆಕತಿ 2,000 ಆಕತಿ. ನನ್ನ ಮೊಬೈಲ್ ಕಾಂಟ್ಯಾಕ್ಟ್ ಹೇಳ್ಬಿಟ್ಟು ನೀವು ನಮ್ಮಲ್ಲಿ ಅದ. ನನ್ನ ಬೆಂಗಳೂರಿಂದ ಯಾವುದೇ ಸ್ಟೂಡೆಂಟ್ ಬೈಕ್ ಹಿಡಿದ್ರಪ್ಪ ನಾನು ಫೋನ್ ಮಾಡ್ತಾನೆ, ಸರ್ ನನ್ನ ಫೋನ್ ಬೈಕ್ ಹಿಡಿದಾರೆ 112 ಕಾಲ್ ಮಾಡಪ್ಪ ಅಂತ. ನಾನು ಲಿಗಲ್ ಇದ್ರೆ 112 ಕಾಲ್ ಮಾಡ, ಲಿಗಲ್ ಇಲ್ಲ ಅಂತಂದ್ರೆ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಳ್ಬೋದು. ರಿಕ್ವೆಸ್ಟ್ ಮಾಡಿದ್ರೆ ಬಿಟ್ಟು ಅವನ್ನ ನಮ್ಮ ಕೈ ಫೋನ್ ಕೊಟ್ಟರು, ಅಡ್ವೊಕೇಟ್ ಪ್ರಾಧಿಕಾರದ ಅಡ್ವೊಕೇಟ್ ಹೇಳಿ ಸರ್ ಅಂತಂದ್ರೆ ಸ್ವಲ್ಪ ಹುಡುಗರು ಬಿಟ್ಬಿಡ್ರಿ. ಆಮೇಲೆ ಸರ್ ರಾತ್ರಿ ಆಗೈತಿ 11 ಗಂಟೆ ಮೇಲೆ ಇನ್ಕ್ವೈರಿ ಮಾಡ್ಬೇಡ್ರಿ. ಮಕ್ಕಳು, ಸ್ಟೂಡೆಂಟ್
ಮತ್ತೆ ಹೆಣ್ಮಕ್ಳನ್ನ ರಾತ್ರಿ ಊಟ ಮಾಡುವಂತ ಐತಲ್ರಿ, ಮತ್ತೆ ಯಾಕೆ ಊಟ ಮಾಡಾಕತ್ತೀರ ಅಂತ ಕೇಳಿ ಅಪ್ಪರ್ ಲೆವೆಲ್ ಹೋಗ್ಲ